ಹಾಯ್ ಫ್ರೆಂಡ್ಸ್, ಹಾಯ್ ಪುಟಾಣಿಗಳೇ, ನಮಸ್ಕಾರ. ಎಲ್ಲ ಊಟ ಮಾಡಿದ್ರೆ? ನಂದು ಊಟ ಆಯಿತು. ಮತ್ತು ಈ ಕತೆ ಶುರು ಮಾಡೋಕ್ಕೂ ಮೊದಲೇ ನೀವೆಲ್ಲ ನಮಗೆ ಒಂದು ಲೈಕು ಕಾಮೆಂಟು ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಕತೆ ಶುರು ಮಾಡೋಣ. ಹಾಂ, ಒಂದು ಭಯಂಕರ ಕಾಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರ್ತವೆ. ಅದರಲ್ಲಿ ಒಂದು ಸಿಂಹದ ಪಾತ್ರ. ಈಗ ನಾವು ಕತೆ ತಗೊಳಮ್ಮ. ಒಂದು ಸಿಂಹ ನೈಟು ಮಲಗಬೇಕಾದ್ರೆ ಅದಕ್ಕೆ ಒಂದು ವಿಚಿತ್ರ ಕನಸು ಬೀಳ್ತದೆ. ಏನು ವಿಚಿತ್ರ ಕನಸು ಅಂದರೆ, ಎರಡು ಮೇಕೆಗಳು ಓಡೋ ರಾಮ ಓಡು, ಓಡೋ ರಾಮ ಓಡು, ಓಡೋ ರಾಮ ಓಡು ಅಂತ ಒಂದು ಮೇಕೆಗೆ ಇನ್ನೊಂದು ಮೇಕೆ ಹೇಳುತ್ತೆ. ಹಿಂದ್ಗಡೆ ಸೈಡಲ್ಲಿ ಇಬ್ಬರು ಮರಿ ಕುಯ್ಯೋ ಕಟಗರು ಓದಿಕೊಂಡು ಓಡ್ ಬರ್ತಾ ಇರೋ ಚಿತ್ರ ವಿಡಿಯೋ ಥರ ಕಾಣ್ತಾ ಇದೆ. ಅದು ಬೆಚ್ಚಿ ಬಿದ್ದುಬಿಟ್ಟು ಎದ್ದುಬಿಟ್ಟು, ನನಗ್ಯಾಕೆ ಈ ಥರ ಕನಸು ಕಾಣ್ತಾ ಇದೆ, ಇಷ್ಟಿಗೂ ಆ ಮೇಕೆಗೂ ನನಗೂ ಸಂಬಂಧ ಏನು ಅಂತ ಹೇಳಿ ಭಾಳ ಫೀಲಿಂಗ್ ಆಯ್ತು. ಬೆಳಗ್ಗೆನಾಗ ಒಂದು ಕರಡಿ ಸಿಂಹ ನೋಡಲಿಕ್ಕೆ ಬಂದಿರ್ತದೆ. ಆ ಸಿಂಹ ತನಗೆ ಕನಸು ಕಂಡದನ್ನು ಕರಡಿಗೆ ಹೇಳುತ್ತೆ. ಕರಡಿ ಅಣ್ಣ, ನನಗೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ಇಬ್ಬರು ಮರಿ ಕುಯ್ಯೋ ಕಟಗರು ಎರಡು ಮೇಕೆಗಳನ್ನ ಓಡಿಸ್ಕೊಂಡು ಹೋಯ್ತಾಯಿದ್ರು. ಅದರಲ್ಲಿ ಒಂದು ಮೇಕೆ ಓಡೋ ರಾಮ ಓಡು, ಓಡು ರಾಮ ಓಡು ಅಂತ ಇತ್ತು. ಅಷ್ಟರಲ್ಲಿ ನಾನು ಕಂಡುಬಿಟ್ಬಿಟ್ಟೆ ಅಂತ ಹೇಳುತ್ತೆ. ಅದಕ್ಕೆ ಕರಡಿ, ನಿನಗೆಲ್ಲೋ ಭ್ರಮೆ ಇರಬೇಕು, ಅಂಥ ಕನಸು ನಿನಗ್ಯಾಕೆ ಬಿದ್ದದು, ಹೋಗೋ ಕೆಲಸ ನೋಡಿ ಹೋಗು ಅಂದ್ಬಿಟ್ಟು ತಲೆ ಕೆಲ್ಸಗಳೆಲ್ಲ ಸುಮ್ಮನೆ ಆಗ್ಬಿಡ್ತದೆ. ಪುನಃ ಸಂಜೆ ಆಯ್ತದೆ. ಸಂಜೆ ಆದಮೇಲೆ ಊಟ ಮಾಡಿ ಪುನಃ ಮಲಗುತ್ತೆ ಸಿಂಹ. ಸೇಮ್ ಅದೇ ಥರದ ಕನಸು ಮತ್ತೆ ಬೀಳುತ್ತೆ. ಓಡೋ ರಾಮ ಓಡು, ಓಡೋ ರಾಮ ಓಡು, ತಪ್ಪಿಸ್ಕೊಂಡು ಓಡು ಅಂತ ಇರ್ತದೆ. ಹಿಂದ್ಗಡೆ ಇಬ್ಬರು ಮರಿ ಕುಯ್ಯೋ ಕಟ್ಟಿದ್ರು ಅದನ್ನು ಓದಿಕೊಂಡು ಓಡ್ ಬರ್ತಾವೆ. ಈ ಮೇಕೆಗಳು ತಪ್ಪಿಸ್ಕೊಂಡು ಹೋಯ್ತಾ ಇದ್ದಾವೆ. ಆ ಥರ ಕನಸು ಬೀಳ್ತಾ ಇದೆ. ಸರಿ, ಪುನಃ ಬೆಚ್ಚಿ ಬಿದ್ದುಬಿಟ್ಟು, ಯಾಕೆ ಈ ಥರ ಕನಸುಗಳು ಬೀಳ್ತಾಯಿದೆ ನನಗೆ, ಅದು ಅಲ್ಲಿ ಮೇಕೆ ಕನಸು ಅಂತೇಳಿ ಪುನಃ ಅದಕ್ಕೆ ನಿದ್ರೆ ಬರೋದೇ ಇಲ್ಲ. ಯಾಕೆ ಈ ಥರ ಎಲ್ಲ ಕನಸು ಬೀಳ್ತಾಯಿದೆ ನನಗೆ ಅಂತ ಹೇಳಿ ಪುನಃ ಬೆಳಗ್ಗೆನಾಗ ಪ್ರಾಣಿಗಳಿಗೆಲ್ಲ ಹೇಳ್ಬಿಟ್ಟು, ನೋಡಿ ನನಗೆ ಒಂದು ವಿಚಿತ್ರ ಕನಸು ಬಿದ್ದಿದೆ, ಎಲ್ಲರೂ ಸಭೆ ಕರೀರಿ, ಅವರ ಅಭಿಪ್ರಾಯದಲ್ಲಿ ಈ ಕನಸಿನ ಬಗ್ಗೆ ಏನು ಅಂತ ತಿಳ್ಕೋಬೇಕು ಅಂಥೇಳಿ ಎಲ್ಲ ಒಂದು ಸಭೆ ಕರೀತವೆ. ಆಗ ಸಿಂಹರಾಜ ಹೇಳುತ್ತೆ, ನೋಡಿ ಪ್ರಾಣಿಗಳೇ, ನನಗೆ ರಾತ್ರಿ ಒಂದು ಎರಡು ಮೇಕೆ ಓಡು ರಾಮ ಓಡು, ಓಡು ರಾಮ ಓಡು ಅಂತ ಇರ್ತವೆ. ಆ ಮೇಕೆಗಳೆರಡು ಓಡ್ತಾ ಇರ್ತದೆ. ಹಿಂದ್ಗಡೆ ಸೈಡ್ಲಿಬ್ಬರು ಮರಿ ಕುಯ್ಯೋ ಕಟ್ಟಿದ್ರು ಅದನ್ನು ಒದಿಕೊಂಡು ಬರ್ತಾಯಿದೆ ಚಾಕು ಹಿಡ್ಕೊಂಡು. ಆ ಥರ ಕನಸು ಬಿದ್ದಿದೆ. ಆದ್ದರಿಂದ ಇದರ ಒಂದು ಮುನ್ಸೂಚನೆ ಏನು ಅಂತ ಕೇಳ್ತವೆ. ಅದಕ್ಕೆ ನರಿ ಅನ್ನುತ್ತೆ, ಮಹಾರಾಜ, ನಿನಗೆ ಇನ್ಯಾವ್ದಾದ್ರು ಬೇರೆ ಥರ ಕನಸು ಕಂಡದ ನೋಡು, ಆ ಕನಸಲ್ಲಿ ಏನಾದರೂ ಹಾವ ಚಿತ್ರಗಳು ಅವೆಲ್ಲ ಕಂಡವ ನೋಡು, ಏನಾದ್ರು ಕಂಡ್ಯಾ ಅಂತ ಕೇಳುತ್ತೆ. ಅದಕ್ಕೆ ಈ ಸಿಂಹ ಆ ಕನಸನ್ನು ನೆನೆಸ್ಕೊಂಡು ನೋಡುತ್ತೆ. ಅಂಥದ್ದು ಯಾವುದೂ ಸೂಚನೆಗಳು ಕಾಣ್ತಾ ಇಲ್ಲ ಅಂತ ಆ ನರಿಗೆ ಹೇಳುತ್ತೆ. ಅದರಲ್ಲಿ ಕೋತಿ, ಮಹಾರಾಜ, ನಿನಗೆ ಕನಸು ಬಿದ್ದಾಗ ಮುಂದಕ್ಕೆ ಏನು ಕಾಣುತ್ತೆ, ಅದರ ಒಂದು ಸ್ಥಳಗಳು, ಊರುಗಳು ಏನಾದರೂ ಗೊತ್ತಾದರೆ ಮುಂದುವರಿಸಿ ನೋಡು, ಆವಾಗ ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂಥೇಳಿ ಕೋತಿರಾಯ ಹೇಳುತ್ತೆ. ಆವಾಗ ಇಂದಿನಂತೆ ಪುನಃ ಸಂಜೆ ಆಯಿತು. ಉಣ್ಕ ತಿನ್ಕೊಂಡು ಮಲಗುವ. ಪುನಃ ಅದೇ ಥರದ ಕನಸು ಬೀಳ್ತದೆ. ಮೇಕೆಗಳೆರಡು ಓಡ್ತಾ ಇರೋದು, ಆ ಕಟ್ಟಿಗರು ಮರಿ ಕುಯ್ಯೋ ಕಟ್ಟಿಗರು ಆ ಹಿಂದಲಿಂದ ಅದನ್ನು ಒದಿಕೊಂಡು ಬರೋದು. ಓಡು ರಮ ಓಡು, ಓಡು ರಮ ಓಡು, ಓಡು ರಮ ಓಡು ಅಂತ ಇರೋದು. ಹಾಗೆ ಕನಸು ಕಾಣುತ್ತೆ.
ಹಾಗೆ ಮುಂದುವರಿಸ್ಕೊಂಡು ಏನು ಎಲ್ಲಿ ಗಂಟೆ ಅವತ್ತು ನೋಡೋಗ್ತಾಡೋ ಅಂದ್ಬಿಟ್ಟೇಳಿ ಮುಂದಕ್ಕೆ ನೋಡ್ತದೆ. ಅಲ್ಲಿ ಚಿತ್ರದುರ್ಗ ಅಂಥೇಳಿ ಒಂದು ನೇಮ್ ಬೋರ್ಡು ಕಾಣುತ್ತೆ. ಆವಾಗ ಮತ್ತೆ ಪ್ರಾಣಿಗಳೆಲ್ಲ ಸಭೆ ಕರೆದ್ಬಿಟ್ಟು, ನೋಡಪ್ಪ ರಾತ್ರಿ ಅದೇ ಕಾಣಿಸ್ಬಿತ್ತು, ಅಲ್ಲಿ ನೇಮ್ ಬೋರ್ಡ್ ಮಾತ್ರ ಕಾಣ್ತು ಚಿತ್ರದುರ್ಗ ಅಂಥೇಳಿ, ಮತ್ತೆ ಏನೂ ಕಾಣಲಿಲ್ಲ, ಯಾಕೆ ಹಿಂಗೆ, ಏನಾಯಿತು, ಯಾಕೆ ಈ ಥರ ಬೀಳ್ತವೆ ಅಂಥೇಳಿ ಪ್ರಾಣಿಗಳಿಗೆಲ್ಲ ತನ್ನ ಒಂದು ಸಮಸ್ಯೆನ ಹೇಳುತ್ತೆ. ಅದಕ್ಕೆ ನರಿ ಏನತ್ತೆ, ಚಿತ್ರದುರ್ಗ ಇಲ್ಲಿ ನಮ್ಮ ಕರ್ನಾಟಕದೊಳಗಡೆನೇ, ಹಾಗಾಗಿ ನೀನು ಅಲ್ಲಿಗೆ ಹೋದರೆ ಏನಿದ್ದು ಅಂತ ಗೊತ್ತಾಗುತ್ತೆ, ಹೋಗಿ ನೋಡಿ ಅಂತ ಹೇಳುತ್ತೆ. ಅದಕ್ಕೆ ಕೋತಿನೂ ಹಾಗೆ ಅನ್ನತ್ತೆ, ಚಿತ್ರದುರ್ಗ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋದರೆ ನೀವು ಕನಸ್ಕೊಂಡ್ರಲ್ಲ ಆ ಜಾಗಕ್ಕೆ ಹೋದರೆ ಯಾಕೆ ಹಿಂಗಾಯಿತು, ಯಾಕೆ ಹಿಂಗೆ ಬೀಳ್ತಿದೆ ಅಂಥೇಳಿ ಏನೋ ನಿಮಗೆ ಒಂದು ಸ್ವಲ್ಪ ಟಚ್ಚು ಸಿಕ್ಕುತ್ತೆ, ಹೋಗಿ ನೋಡಿ ಅಂತ ಕೋತಿನೂ ಹೇಳುತ್ತೆ. ಅದಕ್ಕೆ ಸಿಂಹ ಆಯಿತು ನಾಳೆ ಹೋಗ್ತೀನಿ ಅಂಥೇಳಿ ತಮ್ಮ ಇದನ್ನು ಅಭಿಪ್ರಾಯನ ಹೇಳ್ಬಿಟ್ಟು ನಿಲ್ಲಿಸುತ್ತೆ. ಪ್ರಾಣಿಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೊಂಟೋಗ್ತವೆ. ಪುನಃ ಇಲ್ಲೇನಾಗುತ್ತೆ, ಒಬ್ಬ ಅಜ್ಜಿ ಚಿತ್ರದುರ್ಗದ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ ಅಂಥೇಳಿ ಅವಳು ಒಬ್ಬಳೇ ಹುಚ್ಚಿಕೊಂಡಾಗ ಕಣ್ಮುರ್ಸ್ತಾ ಕೂತಿದ್ದಾಳೆ. ಅಲ್ಲಿ ಒಬ್ಬ ಪೂಜಾರಿ ಬಂದ್ಬಿಟ್ಟು, ಏನಮ್ಮ ನಿಮ್ಮ ರಾಮ ಲಕ್ಷ್ಮಣ ಸತ್ತು ಸುಮಾರು ವರ್ಷ ಆಯಿತು, ಮತ್ತೆ ಅಲ್ಲಿ ಬರ್ತಾರೆ, ಬರ್ಗಿರೋದೆಲ್ಲ ಸುಳ್ಳು, ಸುಮ್ಮನೆ ಹುಚ್ಚರಾಗಾಡಬೇಡ ಹೋಗು ಅಂತ ಹೇಳ್ತಾರೆ. ಅವಳ ಮಾತನ್ನ ಅವಳು ಲೆಕ್ಕಕ್ಕೆ ತಗೊಳ್ಳಲ್ಲ. ನಾನು ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ ಅಂತೇಳಿ ಒಬ್ಬಳೇ ಪೇಚಾಡ್ಕೊಂಡು ಕಾಡಿನೊಳಗಡೆಗೆ ಹೋಗೋ ರೀತಿ ಹೋಯ್ತಾವಳೆ. ಅದೇ ಕಾಡಿನಿಂದ ಅದೇ ರೋಡಲ್ಲಿ ಹುಚ್ಚಿ ಹಿಂಗೆ ಹೋದರೆ ಆ ಹುಲಿ ಒಂದು ಹಿಂಗೆ ಬರ್ತಾ ಇದೆ. ಆ ಮುದುಕಿ ಹುಲಿ ನೋಡ್ಬಿಟ್ಟು ಬೆಚ್ಚ ಬಿದ್ದಾಗಾಯಿತು. ಹುಲಿನೂ ಅಷ್ಟೇ ತಿನ್ನಬೇಕು ಅಂದ ಹುಲಿ ಈ ಮುದುಕಿ ನೋಡ್ಬಿಟ್ಟು ತಿನ್ನೋಕ್ಕೆ ಮನಸ್ಸಾಗಲ್ಲ. ಯಾವುದೋ ಒಂದು ನೆನಪು ಬಂದಾಗ ಹುಲಿಗೆ ಆಗತ್ತೆ. ಆ ನೆನಪನ್ನು ನೆನೆಸ್ಕೋತದೆ ಹುಲಿ. ಓಡು ರಾಮ ಓಡು, ಓಡು ರಾಮ ಓಡು ಅನ್ನೋ ಸದ್ದು ಇವಳಿಗೆ ಈ ಮುದುಕಿ ನೋಡ್ಬಿಟ್ಟು ಯಾವುದೋ ನಮಗೆ ಹಿಂದಿನ ಜನ್ಮದ ಒಂದು ನೆನಪುಗಳು ಬರ್ತಾಯಿದೆ. ಈ ಬಜ್ಜಿ ನೋಡ್ಬಿಟ್ಟು ಓಡೋ ರಾಮ ಓಡು ಅನ್ನೋ ವಾಯ್ಸು ಕೇಳ್ಬರ್ತಾ ಇದೆ. ಇವಳು ಯಾವುದೋ ಒಂದು ಜನ್ಮದಲ್ಲಿ ನನಗೆ ಸಂಬಂಧಿಕರಾಗಿದ್ದರೂ ಆಗಿದ್ದ ಅಂಥೇಳಿ ಹುಲಿ ಅಜ್ಜಿನ ಮುಟ್ಟಲ್ಲ. ಆಗ ಅಜ್ಜಿ ಹೇಳುತ್ತೆ, ನನ್ನ ರಾಮ ಬಂದ ಅಂತ ಕೂಗ್ತಾಳೆ. ಅದಕ್ಕೆ ಹುಲಿ ಹೇಳುತ್ತೆ, ನಾನು ರಾಮು ಅಲ್ಲ ಹುಲಿರಾಯ, ಯಾಕೆ ಏನಾಯಿತು, ಯಾಕೆ ಒಬ್ಬಳು ಮಾತಾಡ್ತೀಯ ಅಜ್ಜಿ ಅಂತ ಕೇಳುತ್ತೆ. ಆಗ ನಡೆದಿರೋಂಥ ವಿಚಾರನ ಹೇಳ್ತಾಳೆ ಅಜ್ಜಿ. ನೋಡಪ್ಪ, ನೀನು ರಾಮ ಅಂತ ಹೋದ ಜನ್ಮದಲ್ಲಿ ನೀನು ಮೇಕೆಯಾಗಿದ್ದೆ, ನಿನಗೆ ಒಬ್ಬ ಸಹೋದರ ಇದ್ದಾನೆ, ಅವನೇ ಲಕ್ಷ್ಮಣ. ನಿಮ್ಮಿಬ್ಬರನ್ನೂ ಒಬ್ಬರು ಕಟ್ಟಿದ್ರು, ಕುಯ್ದು ಮಾರಿಬಿಟ್ರು. ಹಾಗಾಗಿ ನೀವಿಬ್ಬರು ತೀರೋದ್ರಿ. ಈಗ ನೀನು ಹುಲಿಯಾಗಿದ್ದೀಯಾ, ನಿನ್ನ ತಮ್ಮ ಒಬ್ಬ ಇದ್ದಾನೆ, ಅವನು ಲಕ್ಷ್ಮಣ, ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ಅಂತ ಹೇಳುತ್ತೆ ಅಜ್ಜಿ. ಅದಕ್ಕೆ ಹುಲಿ ಏನಂತೆ, ಅಜ್ಜಿ ನನ್ನನ್ನು ಕೊಂದಾಕಿದ್ರ, ಯಾರವರು ತೋರಿಸು ಅಂತ ಕೇಳುತ್ತೆ. ಅದಕ್ಕೆ ಇಲ್ಲೇ ಇದ್ದಾರೆ ಟೌನಲ್ಲಿ, ಚಿತ್ರದುರ್ಗ ಟೌನಲ್ಲಿ ನಿನ್ನ ಕುಯ್ದಾಕ್ತರು, ಮತ್ತು ಲಕ್ಷ್ಮಣನ ಕೂದಾಕಿದ್ರಲ್ಲ, ಇಬ್ಬರು ಒಂದೇ ದಿನ ಕೂದಾಕ್ಬಿಟ್ರು, ಅವರಿಬ್ಬರು ಇಲ್ಲೇ ಇದ್ದಾರಪ್ಪ ಅಂತ ಹೇಳುತ್ತೆ. ಅದಕ್ಕೆ ಹುಲಿ ಏನಂತೆ, ಅಜ್ಜಿ ನನ್ನನ್ನು ಕುಯ್ದಾಕವ್ರು ನಾನು ಸುಮ್ಮನೆ ಬಿಡೋದಿಲ್ಲ, ಆದ್ದರಿಂದ ಅವ್ರು ನಾನು ತೀರಿಸ್ಕೊತೀನಿ, ಅವ್ರು ಯಾರು ತೋರಿಸು ಅನ್ನುತ್ತೆ. ಆವಾಗ ಹುಲಿ ಮತ್ತು ಅಜ್ಜಿ ಎರಡು ಜೊತೆ ಆದರು. ನಮ್ಮ ರಾಮು ಬಂದ ಬರೋದಿಲ್ಲ ಅಂತ ಹೇಳ್ತಿದ್ರಲ್ಲ, ನಾನು ರಾಮು ಬಂದಿದ್ದಾನೆ ಅಂಥೇಳಿ ಆ ಹುಲಿನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ಬೇಕಾದ್ರೆ ಈ ಸಿಂಹನೂ
ಚಿತ್ರದುರ್ಗಕ್ಕೆ ಭೇಟಿ ಕೊಡ್ತು. ಆಗ ಸಿಂಹ ಅದು ನೆನೆಸ್ಕೊತು. ರಾಮ ಓಡು ಓಡು ರಾಮ ಓಡು ಅನ್ನೋದು ಆ ಬೋರ್ಡ್ ನೋಡ್ತಲ್ಲ, ಚಿತ್ರದುರ್ಗ ಬೋರ್ಡ. ಆ ಬೋರ್ಡ್ ನೋಡಿದ್ಮೇಲೆ ಆ ಕನಸು ಕಂಡಿತ್ತಲ್ಲ, ಆ ಕನಸನ್ನು ಇದು ಮತ್ತೆ ನೆನೆಸ್ಕೊತು. ಇದೇ ಬೋರ್ಡು ನಾನು ಕನಸು ಕಂಡಿದ್ದು, ಇದೇ ರಾಮ ಓಡು ಅನ್ನೋ ಮಾತುಗಳನ್ನೆಲ್ಲ ಕೇಳಿಸ್ಕೊತು. ಹಾಗಾಗಿ ಈ ಅಜ್ಜಿನ ನೋಡ್ತು, ಅಜ್ಜಿನ ನೆನೆಸ್ಕೊತು. ಅದು ಇದು ಹೋದ ಜನ್ಮದಲ್ಲಿ ನನಗೆ ಯಾರೋ ಆಗಿದ್ದರು, ಹಾಗಾಗಿ ಇವರೇ ಇರ್ಬೋದು ಮುದುಕಮ್ಮ ಅಂತ ತಿಳ್ಕೊಂಡು ಅದು ಸುಮ್ಮನೆ ಆಗ್ಬಿಡ್ತದೆ. ಈ ಮುದುಕಿ ಆ ಸಿಂಹನ ನೋಡ್ಬಿಟ್ಟು, ಈಗೋ ಲಕ್ಷ್ಮಣ ಬಂದ, ಬಾಪ ಬಾ ಲಕ್ಷ್ಮಣ, ನೋಡು ನಿಮ್ಮ ಅಣ್ಣ ಬಂದಿದ್ದಾನೆ ಅಂದ್ಕೊಂಡು ಇವ್ನಿಗೂ ಅವನಿಗೂ ಪರಿಚಯ ಮಾಡಿಸ್ತ. ಆವಾಗ ಸಿಂಹಕ್ಕೂ ಒಂಥರ ಕೋಪ ಬಂತು. ಅಜ್ಜಿ, ನಮ್ಮಿಬ್ಬರನ್ನ ಕೊಂದು ಪಾಪಿಗಳು ಯಾರು, ಎಲ್ಲಿದ್ದಾರೆ ತೋರಿಸು, ಅವ್ರು ರುಂಡ ಮುಂಡ ಬಾಗ್ದಿಟ್ಬಿಡ್ತೀವಿ ಅಂತ ಹೇಳ್ತವೆ. ಆವಾಗ ಅಷ್ಟೊತ್ತಿಗೆ ಇಲ್ಲೇ ಇದ್ದಾರಪ್ಪ ನೋಡು, ಈಗೋ ಇಲ್ಲೇ ಬರ್ತಾ ಇದ್ದಾರೆ ನೋಡು, ಇವರಿಗೆ ನಿಮ್ಮಿಬ್ಬರನ್ನು ಸಾಯಿಸೋರು ಅಂತ ಹೇಳ್ತಾ ಇದೆ. ಆವಾಗ ಇಬ್ಬರು ಮರಿ ಕೂದಿದ್ರಲ್ಲ, ಅವ್ರನ್ನಂತ ನೀವು ನನ್ನ ತಂಡ ಬಂದಿದ್ರೆ ನಿನ್ನ ಕೂದ್ಬಿಟ್ಟು ಮಾರ್ಬಿಡ್ತೀವಿ, ನಿಮ್ಮ ಮಾತುಗಳು ನಮ್ಮ ಹತ್ರ ನಡೆದಿಲ್ಲ, ಯಾರು ಹೇಳ್ತಿದ್ದಾರೆ ನೀವು ಅಂತ ಈ ಕಸಾಯಿಖಾನೆ ಮರಿ ಕೂದಿದ್ರಲ್ಲ ಇವರು ಹುಲಿ ಸಿಂಹಗೂ ಹೇಳ್ತವೆ. ಅದಕ್ಕೆ ಹುಲಿ ಸಿಂಹ ಹೇಳ್ತವೆ, ನಾವು ಮೇಕೆಗಳಲ್ಲ, ನಿನ್ನ ಕುಯ್ದುಬಿಟ್ಟು ಮಾರ್ಬಿಟ್ಟಲ್ಲ ನಾವು ಹುಲಿ ಸಿಂಹ ಅಣ್ಣ ತಮ್ಮನವರು ಎರಡು, ನಿನ್ನ ರುಂಡ ರಕ್ತ ಹೀರಿ ರುಂಡ ಬೇರೆ ಮುಂಡ ಬೇರೆ ಮಾಡಿಬಿಡ್ತೀವಿ ಅಂದ್ಬಿಟ್ಟು ದಂಡ ಬರ್ತಾ ಇದ್ದಾವೆ. ಯಾರು ಕಸಾಯಿಖಾನೆಗಳ ದಂಡಕ್ಕೆ. ಆವಾಗ ಇವಕ್ಕೆ ಗೊತ್ತಾಗೋಯ್ತು ಇವರಿಬ್ಬರಿಗೆ, ಓಹೋ ನಮ್ಮನ್ನು ಕಡ್ದು ತಿಂದಾಕ್ಬಿಡ್ತವೆ ಅಂತ ತಿಳ್ಕೊಂಡು ಓಡ್ಬಂದು ಅಜ್ಜಿ ಕಾರಿಗೆ ಬಿದ್ದುಬಿಟ್ಟು, ಅಜ್ಜಿ ನಾವು ಇನ್ಯಾವತ್ತೂ ಕೂಡ ಮರಿನೇ ಆಗಲಿ ಕುರಿನೇ ಆಗಲಿ ಕೋಳಿನೇ ಆಗಲಿ ಕುಯ್ಯೋದಿಲ್ಲ, ನಿಮ್ಮ ಮರಿಗಳನ್ನ ಕೂದೋದಕ್ಕೆ ನಮ್ಮ ಕ್ಷಮಿಸ್ಬೇಕು, ಮುಂದೆ ಇಂಥ ಕೆಲಸ ಮಾಡಲ್ಲ, ನಾವು ಪ್ರಾಣಭಿಕ್ಷೆ ಕೊಡಿತಾ ಅಜ್ಜಿ ಅಂತ ಕೇಳ್ಕೊತಾ ಇದೆ. ಅದಕ್ಕೆ ಈ ಹುಲಿ ಸಿಂಹ ಎರಡು ಹೇಳುತ್ತೆ, ಅಜ್ಜಿ ನಮ್ಮ ಕೊಂದ ಪಾಪಿಗಳಿಗೆ ನೀವು ಪರಿಹಾರ ಕೊಡಬೇಡಿ, ಅವರಿಬ್ಬರನ್ನು ನಾವು ಸಾಯಿಸಿ ಕೊಚ್ಚಿ ತಿಂದಾಕ್ಬಿಡ್ತೀವಿ ಅಂತ ಹುಲಿ ಸಿಂಹಗಳು ಎರಡು ಹೇಳ್ತವೆ. ಆವಾಗ ಅಜ್ಜಿ ಹೇಳ್ತಾಳೆ, ನೋಡಪ್ಪ ತಪ್ಪು ಮಾಡಿದ್ದೀವಿ ಅಂಥೇಳಿ ಒಪ್ಕೊಂಡ್ಮೇಲೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಇವರಿಬ್ಬರು ನನ್ನ ಕಾಲಿಗೆ ಬಿದ್ದಿದ್ದಾರೆ, ಇನ್ನು ಮುಂದೆ ಇಂಥ ಕೆಲಸ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಬಿಟ್ಬಿಡಿ, ಬದುಕೊಳ್ಳಿ ಅಂತ ಅಜ್ಜಿ ಹೇಳುತ್ತೆ. ಆಗ ಹುಲಿ ಸಿಂಹ ಎರಡು ಅಜ್ಜಿನ ನೋಡಿಬಿಟ್ಟು ಭಾಳ ಸಂತೋಷಪಟ್ಟು ನಾವು ಮತ್ತೆ ನಮ್ಮ ತಾಯಿ ಮನೆಗೆ ಬಂದು ಸೇರಿದು ಅಂತ ಸಂತೋಷವಾಗಿ ಅಜ್ಜಿ ಮನೆಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತವೆ, ಮತ್ತೆ ಕಾಡಿಗೆ ಹೋಗಲ್ಲ. ಆವಾಗ ಅಜ್ಜಿ ಹುಲಿ ಸಿಂಹ ಮೂರು ಒಂದೇ ಮನೆಯಲ್ಲಿ ಊಟ ಮಾಡ್ಕೊಂಡು ಸಂತೋಷವಾಗಿ ಅಜ್ಜಿ ಮನಸ್ಸಿಗೆ ಸಮಾಧಾನ ತರುವಂತೆ ಆರಾಮಾಗಿ ಚಿತ್ರದುರ್ಗದಲ್ಲೇ ಇರ್ತವೆ. ಇಲ್ಲಿಗೆ ಕತೆ ಮುಗೀತದೆ. ನಾಳೆ ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.